ವಿಧಾನಸೌಧದಲ್ಲಿರುವ ಮುಖ್ಯಮಂತ್ರಿಗಳ ಕಚೇರಿ ಮುಂದೆ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿಯ ವಿರುದ್ಧ ಅಲೆಮಾರಿ ಸಮುದಾಯ ಕಿಚ್ಚು ಹತ್ತಿಸಿದೆ. ಮುಖ್ಯಮಂತ್ರಿಗಳ ಕಚೇರಿ ಮುಂದೆ ಅಲೆಮಾರಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಲಿರುವ ಸಿಎಂ ಕಚೇರಿ ಮುಂದೆ ಪ್ರೊಟೆಸ್ಟ್ ನಡೆದಿದೆ. ಮುಖ್ಯಮಂತ್ರಿಯ ವಿರುದ್ಧ ಅಲೆಮಾರಿ ಸಮುದಾಯ ಆಕ್ರೋಶವನ್ನ ಹೊರಹಾಕಿದೆ. ಮುಖ್ಯಮಂತ್ರಿಗಳ ಕಚೇರಿ ಮುಂದೆ ಅಲೆಮಾರಿಗಳು ಪ್ರತಿಭಟಿಸಿದ್ದಾರೆ. ಒಳ ಮೀಸಲಾತಿಯಲ್ಲಾಗೋ ಅನ್ಯಾಯದ ಕುರಿತು ಮೊನ್ನೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಿದ್ರು. ಸಿಎಂ ಕಚೇರಿಯಲ್ಲಿ ಅಲೆಮಾರಿಗಳ ಜೊತೆ ಈ ಸಭೆ ಆಗ್ತಾ ಇದೆ. ಒಂದು ಕಡೆ ಸಭೆ ನಡೀತಾ ಇದೆ. ಸಭೆಗೆ ನಿಜವಾದ ಅಲೆಮಾರಿಗಳನ್ನ ಕರೆದಿಲ್ಲ ಅಂತ ಸಿಟ್ಟು ವ್ಯಕ್ತವಾಗ್ತಾ ಇದೆ. ಒಳ ಮೀಸಲಾತಿಗೆ ಅಲೆಮಾರಿಗಳನ್ನ ಪರಿಗಣಿಸಬೇಕು, ನಮ್ಮನ್ನ ಕರೆದು ಈ ಕುರಿತು ಚರ್ಚೆ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಲ್ಲಿ ಬಂದಿರುವಂತ ಪ್ರತಿಭಟನಾಕಾರರು. ಗಲಾಟೆ ಮಾಡಿದವರನ್ನ ಕೂಡಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಅಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ವಾಗ್ವಾದ ಆಗ್ತಾ ಇರೋದು ಗಮನಿಸ್ತಾ ಇದೀವಿ ದೃಶ್ಯದಲ್ಲಿ. ಅಲ್ಲಿ ಬಂದಂತಹ ಗಲಾಟೆ ಮಾಡಿದಂಥವರನ್ನ ಕೂಡಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊನ್ನೆ ಕೂಡ ಒಂದು ಮೀಟಿಂಗ್ ನಡೆದಿತ್ತು. ಅದು ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ. ಆ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಹತ್ವದ ಚರ್ಚೆಗಳಾಗಿತ್ತು. ಬಟ್ ಈಗ ಮುಖ್ಯಮಂತ್ರಿಗಳ ಕಚೇರಿ ಮುಂದೆ ಅಲೆಮಾರಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಒಳಗೆ ಮಾಡ್ತಾ ಇರುವಂಥ ಮೀಟಿಂಗಲ್ಲಿ ನೀವು ಕರೆದಿದ್ದೀರಲ್ಲ, ಅವ್ರು ಯಾರು ಕೂಡ ನಮ್ಮ ಸಮುದಾಯಕ್ಕೆ ಸೇರಿದಂಥವ್ರು ಅಲ್ಲ. ಅಲೆಮಾರಿ ಸಮುದಾಯದವ್ರು ಹೇಳ್ತಾ ಇರುವಂಥ ವಿಚಾರ ಇದು. ನಮ್ಮನ್ನ ಕರೆದು ಈ ಕುರಿತು ಚರ್ಚೆಯನ್ನು ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆಮೇಲೆ ಗಲಾಟೆ ಮಾಡಕ್ ಬಂದಿದ್ದವರನ್ನ ಕೂಡಲೇ ಪೊಲೀಸರು ವಶಕ್ಕೆ ಪಡೆದಿರುವಂತ ಸಂದರ್ಭ ಕೂಡ ಅಲ್ಲಿ ನಡೆದಿದೆ. ಆ ಪ್ರಸಂಗ ಕೂಡ ಆಗಿದೆ. ಒಂದು ಕಡೆ ಅಲ್ಲಿ ವಶಕ್ಕೆ ಪಡೆಯೋದಕ್ಕೆ ಬಂದಂತಹ ಪೊಲೀಸರ ಜೊತೆಗೇನೆ ಅವರೆಲ್ಲರೂ ಕೂಡ ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ. ಒಳಗಡೆ ನಮ್ಮನ್ನು ಬಿಡಬೇಕು ಅಂತೇಳಿ ಗಲಾಟೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಏನಿದು ಮೀಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆ ಅಲೆಮಾರಿ ಸಮುದಾಯದ ಕಿಚ್ಚು ಹೊತ್ಕೊಂಡಿದೆಯಲ್ಲ, ಏನ್ ನಡೆದಿದೆ ಅಲ್ಲಿ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ದುರ್ಗೇಶ್? ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ವಿಧಾನಸೌಧದಲ್ಲಿರುವಂಥ ಸಿಎಂ ಅವರ ಕಚೇರಿ ಏನಿದೆ ಅಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್ ಇದು. ಮುಖ್ಯಮಂತ್ರಿಗಳ ವಿರುದ್ಧ ಅಲೆಮಾರಿ ಸಮುದಾಯ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ನೀವು ಒಳಗೆ ಈಗೇನು ಮೀಟಿಂಗ್ ಮಾಡ್ತಾ ಇದ್ದೀರಲ್ಲ, ಆ ಮೀಟಿಂಗ್ಗೆ ನೀವು ಬಂದಿರೋವಂಥವ್ರು ಯಾರು ಕೂಡ ನಿಜವಾದ ಅಲೆಮಾರಿಗಳಲ್ಲ ಅವರು. ಹಾಗಾಗಿ ಒಳ ಮೀಸಲಾತಿಗೆ ಅಲೆಮಾರಿಗಳನ್ನು ನೀವು ಪರಿಗಣಿಸಬೇಕು, ನಮ್ಮನ್ನು ಕರೆದು ನಮ್ಮ ಜೊತೆ ಈ ವಿಚಾರವಾಗಿ ಚರ್ಚೆಯನ್ನು ನಡೆಸಬೇಕು, ಈ ಥರದ್ದೊಂದು ಪಟ್ಟನ್ನು ಹಿಡಿದಿದ್ದಾರೆ. ಆಮೇಲೆ ಅಲ್ಲಿ ಗಲಾಟೆ ಕೂಡ ಆಗಿದೆ. ಕೂಡಲೇ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಅಲ್ಲಿದ್ದಂತಹ ಪೊಲೀಸರು ಬಂದು ಅವರನ್ನೆಲ್ಲ ತಡೆದಿದ್ದಾರೆ. ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಯಾಕೆ, ಏನು, ಎತ್ತ ಅಂತ ಮಾತಿನ ಚಕಮಕಿ ಕೂಡ ಅಲ್ಲಿ ನಡೆದಿದೆ. ಒಂದು ಕಡೆ ಅಲೆಮಾರಿ ಸಮುದಾಯದ ಜನರು ಒಳಗಡೆ ನಮ್ಮನ್ನು ಕಳಿಸಬೇಕು, ನಮ್ಮನ್ನು ಪರಿಗಣಿಸಬೇಕು, ನಮ್ಮ ಜೊತೆಗೆ ಈ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತೇಳಿ. ಆಮೇಲೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವರ್ಷಗಳಿಂದಲೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಅಂದರೆ
ಈ ಬೋವಿ, ಕೊರಮ, ಕೊರ್ಚ ಈ ಥರದ್ದೆಲ್ಲ ಸಮುದಾಯಗಳೇನಿದೆ, ಅಲೆಮಾರಿ ಸಮುದಾಯಗಳು, ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮನ್ನು ಸರ್ಕಾರ ಕಡೆಗಣಿಸ್ತಾ ಇದೆ ಅನ್ನುವಂಥ ವಿಚಾರವಾಗಿ ಅನೇಕ ಹೋರಾಟಗಳು ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಒಳ ಮೀಸಲಾತಿಯಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೀಟಿಂಗ್ ನಡೀತಾ ಇದೆ, ಆ ಮೀಟಿಂಗ್ನಲ್ಲಿ ಬಂದಿರೋಂಥವ್ರು ಯಾರು ಕೂಡ ನಿಜವಾದ ಅಲೆಮಾರಿ ಜನರಲ್ಲ ಅವರು, ಹಾಗಾಗಿ ನಮ್ಮನ್ನು ಒಳಗಡೆ ಬಿಡಿ ಅಂತ ಹೇಳಿ ಅಲ್ಲಿ ಒಂದು ದೊಡ್ಡ ಗಲಾಟೆ ಕೂಡ ಆಗಿದೆ. ಇಮಿಡಿಯೇಟ್ ಆಗಿ ಗಲಾಟೆ ಮಾಡಿದವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.